महाव्याकरणाम्बोधि मंथमानस मंदरम कवयंतं रामकीर्त्या हनुमन्तमुपास्महे मुख्य प्राणाय भीमाय नमो यस्य भुजान्तरं नानावीर सुवर्णानां निकषाश्माहितं बभौ स्वान्तस्थानन्त श्रेयाय पूर्णज्ञानरसारणसे उत्तुङ्गवाक्तरङ्गाय मध्वदुग्धाब्दये नमः सूक्तिरत्नाकरे रम्ये मूलरामाय नार्णवे हन्तो महीयां स प्रियन्तां गुरवो मम वाल्मीकिर्गो पुनीयान्नः महीधरपदाश्रया यद्दुग्धमुपजीवन्ति कवयस्तरणका इव स्वस्ति सुसताम् हरि ओम ರಾಘವ ಅನೇಕ ಬಗೆಯ ಅಸ್ತ್ರಗಳನ್ನ ಬಿಡ್ತಾ ಇದ್ರೆ ಎಲ್ಲ ದೇವತೆಗಳು ತಾವೇ ಸೇವೆಯನ್ನು ಸಲ್ಲಿಸುವ ನೆಪದಲ್ಲಿ ರಾಮ ಕರೀವ ಮುನ್ನವೇ ಅವನ ಬಾಣದಲ್ಲಿ ಸೇರಿಕೊಳ್ತಾ ಇದ್ರು. ಅವನು ಬಾಣದಲ್ಲಿ ಸೇರಿಕೊಳ್ಳುವುದು ಅಂತ ಅಂದ್ರೆ ದೇವತೆಗಳು ಬಂದು ನೆಲೆಸುವುದು ಅಂತಂದ್ರೆ ದೇವತೆಗಳಿಗೊಂದು ದೊಡ್ಡ ಭಾಗ್ಯ. ರಾಮಚಂದ್ರನ ಬಾಣದಲ್ಲಿ ನಾವು ಶತ್ರುಗಳ ಅಂದ್ರೆ ನಮಗೊಂದು ರೀತಿಯಿಂದ ಉಪದ್ರವವನ್ನು ಕೊಟ್ಟ ರಕ್ಕಸರ ಇಡೀ ಸೈನ್ಯವನ್ನೇ ಬುಡಮೇಲು ಮಾಡುವುದಕ್ಕೆ ನಮಗೆ ಸಿಕ್ಕಿದ ಅವಕಾಶ ಅಂತ ಭಾವಿಸಿ ತಮ್ಮ ಕಾರ್ಯಭಾರವನ್ನು ನಡೆಸ್ತಾ ಇದ್ರು. ಇದೇ ಆಗ್ನೇಯಾಸ್ತ್ರ ವಾಪಸು ರಾವಣನ ಕೈಯಿಂದ ರಾಮನ ಮೇಲೆ ಪ್ರಯೋಗ ಆದಾಗ ಅಲ್ಲಿ ನಿಸ್ತೇಜರಾಗಿ ಬಿಡ್ತಿದ್ರು. ರಾಮನ ಬಾಣದ ಎದುರು ಪ್ರಯೋಗಕ್ಕೆ ಅವರಿಗೆ ಸಾಕಾಗ್ತಿರ್ಲಿಲ್ಲ ಎದುರಿಸ್ಲಿಕ್ಕೆ. ಯಾಕೆಂದ್ರೆ ನದೇವಾಹ ಯಾವ ದೇವತೆಗಳು ಕೂಡ ರಾಮನನ್ನು ಎದುರಿಸಲಾರರು ಅಂತ ಹನುಮಂತನೇ ರಾವಣನಿಗೆ ಹಿಂದೆ ಸೂಚನೆಯನ್ನು ಕೊಟ್ಟಿದ್ದ. ದೇವತೆಗಳು ಗಂಧರ್ವರು ಯಾವ ಯಾವ ರೀತಿಯ ಅಸ್ತ್ರಕ್ಕೆ ಬೇಕಾದಂತಹ ಶಕ್ತಿಗಳಿತ್ತೋ ಅವೆಲ್ಲವನ್ನು ಸೇರಿಸಿಕೊಂಡು ಯುದ್ಧಕ್ಕೆ ಇಲ್ಲಿ ಬಳಸಿದ್ರು ಅನ್ನೋದನ್ನು ನಾವು ನೋಡ್ತಾ ಇದ್ವಿ. 62ನೇ ಪದ್ಯವನ್ನ ನಾವು ನೋಡ್ಬೇಕಾದ್ದು. ಆಗ್ನೇಯ ಅಸ್ತ್ರೇಣ 61ರದ್ದು ಪದಾರ್ಥ ನೋಡುದಾದ್ರೆ ಆಗ್ನೇಯಾಸ್ತ್ರೇಣ ತೃತೀಯ ಏಕ, ಭಗವಾನ್ ಪುಲ್ಲಿಂಗ ಪ್ರಥಮ ಏಕ, ಸಚರ್ಜ ಸ್ವಜ ವಿಸರ್ಗೆಯಲ್ಲಿಟ್ಟು ಪ್ರಥಮ ಏಕ, ಅಗ್ನಿಮುಖಾನ್ ದ್ವಿತೀಯ ವ್ಯಕ್ತಿ ಬಹುವಚನ, ಶರಾನ್ ದ್ವಿತೀಯ ಬಹುವಚನ, ವಿದ್ಯುನ್ಮುಖಾನ್ ದ್ವಿತೀಯ ವ್ಯಕ್ತಿ ಬಹುವಚನ, ಸೂರ್ಯ ಎಂದು ಸೂರ್ಯಾಸ್ಯಾನ್, ಹಾಸ್ಯ ಅಂದ್ರೆ ಮುಖ, ಸೂರ್ಯನನ್ನೇ ಎದುರಿನಲ್ಲಿ ಹೊಂದಿರುವ, ಸೂರ್ಯ ಶಕ್ತಿಯನ್ನೇ ಎದುರಿನಲ್ಲಿ ಹೊಂದಿರುವ. ತೈಹಿ ತೃತೀಯ ವ್ಯಕ್ತಿ ಬಹುವಚನ, ತಸ್ಯ ಷಷ್ಠಿ ವ್ಯಕ್ತಿ ಏಕವಚನ, ಅಸ್ತ್ರಂ ದ್ವಿತೀಯ ವ್ಯಕ್ತಿ ಏಕವಚನ, ಅನೀನಶತ್ ನಶ ದರ್ಶನೆ ಲುಂಗ ಪ್ರಥಮ ಏಕ. ಭೂಷಣ್ ಅವರು ಹೇಳಿ. ದೇವಗಾಂಧರ್ವ ಪೂರ್ವಾಣಿ, ದೇವಗಾಂಧರ್ವ ಪೂರ್ವಾಣಿ, ದೇವಗಾಂಧರ್ವ ಪೂರ್ವಾಣಿ, ಮುಕ್ತಾನ್ಯಸ್ತ್ರಾಣಿ ವೈರಿಣ, ಮುಕ್ತಾನ್ಯಸ್ತ್ರಾಣಿ ವೈರಿಣ, ಮುಕ್ತಾನ್ಯಸ್ತ್ರಾಣಿ ವೈರಿಣ, ದೇವಗಾಂಧರ್ವ ಪೂರ್ವೈಃ ಸಹ, ದೇವಗಾಂಧರ್ವ ಪೂರ್ವೈಃ ಸಹ, ದೇವಗಾಂಧರ್ವೈ ಪೂರ್ವೈಃ ಸಹ, ನಾಶಯಾಮಾಸ ಕೇಶವ, ನಾಶಯಾಮಾಸ ಕೇಶವ, ನಾಶಯಾಮಾಸ ಕೇಶವ. ದೇವತೆಗಳಿಗೆ ಸಂಬಂಧಿಸಿದ್ದು ದೈವ, ಗಂಧರ್ವರಿಗೆ ಸಂಬಂಧಿಸಿದ್ದು ಗಾಂಧರ್ವ. ದೈವ ಗಾಂಧರ್ವ ಪೂರ್ವಾಣಿ ಅಸ್ತ್ರಾಣಿ ವೈರಿಣ ಮುಕ್ತಾನಿ. ದೇವತೆಗಳು ಗಂಧರ್ವರು ಮೊದಲಾದವರೇ ಅಭಿಮಾನಿಗಳಾಗಿ ಉಳ್ಳ ಅಸ್ತ್ರಗಳ ಪ್ರಯೋಗವನ್ನ ರಾಕ್ಷಸನಾದಂತಹ ವೈರಿಯಾದ ರಾವಣ ಪ್ರಯೋಗಿಸಿದ. ವೈರಿಣ ಗಾಂಧರ್ವ ಪೂರ್ವಾಣಿ, ದೈವ ಗಾಂಧರ್ವ ಪೂರ್ವಾಣಿ ಅಸ್ತ್ರಾಣಿ ಮುಕ್ತಾನಿ. ಅದನ್ನ ವಾಪಸು ರಾಮಚಂದ್ರ ಕೇಶವ ದೈವ ಗಾಂಧರ್ವ ಪೂರ್ವೈಹಿ ನಾಶಯಾಮಾಸ. ಸಹ ಕೇಶವ, ಆ ರಾಮಚಂದ್ರನು, ಕೇಶವ ಅಂತ ಯಾಕೆ ಹೆಸರು ಅಂದ್ರೆ ರಾಮಚಂದ್ರನು ತುಂಬಾ ಚಂದದ ಕೂದಲಿದ್ದವ, ಕರ್ಲಿ ಹೇರ್. ರಾಮಚಂದ್ರನ ಕೂದಲು ಕೂಡ ಅತ್ಯಂತ ಸುಂದರವಾಗಿತ್ತು. ಅಂತಹ ನೀಳಕೇಶನಾದಂತಹ ರಾಮಚಂದ್ರನು ಕೂಡ ಅವನು ಯಾವ ಅಸ್ತ್ರಗಳಿಂದ ಪ್ರಯೋಗ ಮಾಡಿದ್ನೋ ಅದೇ ಅಸ್ತ್ರದ ಅಭಿಮಾನಿ ದೇವತೆಗಳನ್ನ ತನ್ನ ಅಸ್ತ್ರದಲ್ಲಿ ಕೂಡಿಸಿ ಶತ್ರುಗಳ ಬಾಣಗಳಿಗೆ ಪ್ರತ್ಯುತ್ತರವನ್ನಾಗಿ ಕೊಟ್ಟ.
ದೈವ ಗಾಂಧರ್ವ ಪೂರ್ವಾಣಿ ಪ್ರಥಮ ವಿಭಕ್ತಿ ಬಹುವಚನ. ದೈವಾನಿ ಚ ತಾನಿ ಗಾಂಧರ್ವಾಣಿ ದೈವ ಗಾಂಧರ್ವಾಣಿ ಪೂರ್ವಾಣಿ ಯಶಾಂತಾನಿ ದೈವ ಗಾಂಧರ್ವ ಪೂರ್ವಾಣಿ. ದ್ವಿತೀಯ ಪ್ರಥಮ ಬಹು, ಮುಕ್ತಾನಿ ಪ್ರಥಮ ಬಹು, ಅಸ್ತ್ರಾಣಿ ಪ್ರಥಮ ಬಹು, ವೈರಿಣ ತೃತೀಯ ಏಕ. ದೈವ ಗಾಂಧರ್ವ ಪೂರ್ವೈಃ ದೈವಾಶ್ಚ ದೈವಾನಿ ಚ ಗಾಂಧರ್ವಾನಿ ಚ. ದೈವ ಅಂದ್ರೆ ದೇವಾನಾಂ ಸಂಬಂಧಿ ದೈವಂ, ದೇವಾನಾಂ ಸಂಬಂಧೀನಿ ದೈವಾನಿ, ಗಂಧರ್ವಾಣಾಂ ಸಂಬಂಧೀನಿ ಗಾಂಧರ್ವಾಣಿ. ದೈವಾನಿ ತಾನಿ ಗಾಂಧರ್ವಾಣಿ ಪೂರ್ವಾಣಿ ಯಶಾಂತಾನಿ. ತೃತೀಯ ವಿಭಕ್ತಿ ಬಹುವಚನ. ಸಹ ಪುಲ್ಲಿಂಗ ಪ್ರಥಮ ಏಕ, ನಾಶಯಾಮಾಸ ನಶಾದರ್ಶನೆ ಲಿಟ್ ಪ್ರಥಮ ಏಕ, ಕೇಶವ ಪುಲ್ಲಿಂಗ ಪ್ರಥಮ ಏಕ. ವಾರುಣಿಯವರು ಹೇಳಿ. ರಾವಣೋಥಾಸ್ತ್ರವೀರ್ಯೇಣ ನಾಗಾಂಶ್ಚಕ್ರೆ ವಿಶೋದ್ಬಣಾನ್ ಸುಪರ್ಣೈ ಸ್ವಶರೋದ್ಭೂತೈಃ ತಾಂಜಘಾನ ಜಗದ್ಗುರು. ಅಥ ಅಥ ಅಂದ್ರೆ ಆ ಬಳಿಕ, ಅಸ್ತ್ರವೀರ್ಯೇಣ ಅಸ್ತ್ರದ ಸಾಮರ್ಥ್ಯದಿಂದ, ವಿಶೋದ್ಬಣಾನ್ ನಾಗಾನ್ ಚಕ್ರೆ ಅಸ್ತ್ರದ ಬಲದಿಂದ ವಿಷವನ್ನ ಉಗುಳುವ ನಾಗಗಳನ್ನಾಗಿ ಬದಲಾಯಿಸಿದ. ಸುಪರ್ಣೈ ಸಶರೋದ್ಭೂತೈ ಚಾಂಜಗಾನ ಜಗದ್ಗುರು. ಅವನು ಬಾಣಾಕೃತಿಯ ಅಸ್ತ್ರಗಳನ್ನ ಪ್ರಯೋಗಿಸಿದ್ರೆ ವಿಷಗಳನ್ನುಗುಳುವ ರೀತಿಯಲ್ಲಿ ಬಾಣಗಳನ್ನ ಸೃಷ್ಟಿಸಿ ಅವುಗಳ ಮೂಲಕ ಶತ್ರುವಿಗೆ ಹಾನಿಯನ್ನ ಉಂಟು ಮಾಡುವ ಸಂಕಲ್ಪದೊಂದಿಗೆ ಯುದ್ಧವನ್ನ ಆರಂಭಿಸಿದರೆ, ಜಗದ್ಗುರುವಾದಂತಹ ಶ್ರೀರಾಮಚಂದ್ರನು ಸ್ವಶರೋದ್ಭೂತೈ ತನ್ನ ಬಾಣಗಳನ್ನು ಕೂಡ ಗರುಡಗಳನ್ನಾಗಿಸಿ ಆ ಹಾವುಗಳನ್ನ ಜಘಾನ ಕೊಂದನು. ಅಂದ್ರೆ ಹಾವಿಗೆ ಎದುರಾಳಿ ಗರುಡನಾದ್ರಿಂದ ಅವನ ಅಸ್ತ್ರಗಳಲ್ಲಿ ಗರುಡನ ಚಿಂತನೆಯನ್ನು ಮಾಡಿಬಿಟ್ರೆ ಗರುಡ ಸರ್ಪಗಳನ್ನೆಲ್ಲ ನಾಶ ಮಾಡಿದ. ಅವನು ಆಗ್ನೇಯಾಸ್ತ್ರವನ್ನ ಬಿಟ್ರೆ ಇವರು ವಾರುಣಾಸ್ತ್ರ ಬಿಡ್ತಾರೆ. ಇವನು ಅಂದ್ರೆ ಮಳೆ ಬಂತು ಅಂದ್ರೆ ತಾನಾಗಿ ಬೆಂಕಿ ಹಾರಿ ಹೋಗುತ್ತೆ. ಅಂದ್ರೆ ಯಾವುದಕ್ಕೆ ಎದುರಾಳಿ ಮಂತ್ರಗಳು ಅದನ್ನ ಬಳಸಿಕೊಂಡು ಶತ್ರು ಬಳಸ್ತಾ ಇರುವುದನ್ನು ನೋಡಿ ಪ್ರತ್ಯುತ್ತರವನ್ನ ಕೊಡ್ತಾರೆ. ಅಷ್ಟು ತೀಕ್ಷ್ಣವಾದ ಚುರುಕಾದ ಬಾಣದ ಪ್ರಯೋಗದ ಕಲೆ ಇದ್ರೆ ಮಾತ್ರ ಈ ಯುದ್ಧಗಳಲ್ಲೆಲ್ಲ ಭಾಗವಹಿಸಿ ಗೆಲುವನ್ನ ಸಂಪಾದಿಸುವುದು ಸಾಧ್ಯ. ಕೇಶವ ಪುಲ್ಲಿಂಗ ಪ್ರಥಮ ಏಕ. ಸರಿ, ಇಲ್ಲಿ ರಾವಣ ಪುಲ್ಲಿಂಗ ಪ್ರಥಮ ಏಕ. ಅಥ ಅವ್ಯಯ ಅಸ್ತ್ರವೀರ್ಯೇಣ ಅಸ್ತ್ರಾಣಾಂ ವೀರ್ಯಂ ಅಸ್ತ್ರವೀರ್ಯಂ ತೇನ ಅಸ್ತ್ರವೀರ್ಯೇಣ ತೃತೀಯ ಏಕ. ನಾಗಾನ್ ದ್ವಿತೀಯ ಬಹು. ಚಕ್ರೆ ಕೃಂಗಕರ್ಣೆ ಲಿಟ್ ಪ್ರಥಮ ಏಕ. ವಿಶೋದ್ಬಣಾನ್ ದ್ವಿತೀಯ ಬಹು. ಸುಪರ್ಣೈ ತೃತೀಯ ಬಹು. ಸ್ವಶರೋದ್ಭೂತೈ ತೃತೀಯ ಬಹು. ತಾನ್ ದ್ವಿತೀಯ ಬಹು. ಜಘಾನ ಲಿಟ್ ಪ್ರಥಮ ಏಕ. ಜಗದ್ಗುರು ಪುಲ್ಲಿಂಗ ಪ್ರಥಮ ಏಕ. ಜಗದ್ಗುರು ಜಘಾನ ಲಿಟ್ ಪ್ರಥಮ ಏಕಃ ನ ಹಿಂಸಾಗತ್ಯೋ. ಸ್ವಾತಿಯವರು ಹೇಳಿ. ಯತ್ ಪರೈರ್ದುಷ್ಕರಂ ಲೋಕೆ ಯತ್ ಪರೈರ್ದುಷ್ಕರಂ ಲೋಕೆ ತಚ್ಚಕ್ರೇ ರಾವಣೋ ಯುಧಿ ತಚ್ಚಕ್ರೇ ರಾವಣೋ ಯುಧಿ ತಚ್ಚಕ್ರೇ ರಾವಣೋ ಯುಧಿ ಯದ್ಯಚ್ಚಕ್ರೇ ದಶಾಸ್ಯೋಯಂ ಯದ್ಯಚ್ಚಕ್ರೇ ದಶಾಸ್ಯೋಯಂ ಯದ್ಯಚ್ಚಕ್ರೇ ದಶಾಸ್ಯೋಯಂ ತತ್ತತ್ ಪ್ರತ್ಯಹನತ್ ಪ್ರಭು ತತ್ತತ್ ಪ್ರತ್ಯಹನತ್ ಪ್ರಭು ತತ್ತತ್ ಪ್ರತ್ಯಹನತ್ ಪ್ರಭು. ರಾವಣ ಈ ಲೋಕದಲ್ಲಿ ಬೇರೆ ವ್ಯಕ್ತಿಗಳಿಂದ
ಪರೈಹಿ ದುಷ್ಕರಂ ಕರ್ಮ ಚಕ್ರೆ, ಲೋಕದಲ್ಲಿ ಬೇರೆಯವರು ಮಾಡಲಾಗದೇ ಇರುವ ಅಪರೂಪದ ಅಸ್ತ್ರ ಪ್ರಯೋಗಗಳ ವೈಶಿಷ್ಟ್ಯವನ್ನ ರಾವಣ ಪ್ರಯೋಗಿಸಿದ. ಲೋಕೆ ಪರೈಹಿ ಯತ್ ದುಷ್ಕರಂ ತತ್ ರಾವಣ ಚಕ್ರೆ ಪುತ್ರ ಯುಧಿ. ರಾವಣ ಯತ್ ಪರೈಹಿ ಲೋಕೆ ಕರ್ತುಂ ದುಷ್ಕರಂ ತತ್ ಚಕ್ರೆ, ಎಲ್ಲಿ ಮಾಡಿದ? ಅದನ್ನು ಯುದ್ಧದಲ್ಲಿ ಮಾಡಿದ. ಬೇರೆಯವರು ಬೇರೆ ಬೇರೆ ಸಂದರ್ಭದಲ್ಲಿ ತೋರಿದಂತಹ ಅಪರೂಪದ ಬಾಣದ ಕೌಶಲವನ್ನ ರಾವಣ ಅದನ್ನ ರಾಮನ ಮೇಲೆ ಪ್ರಯೋಗಿಸಿದ. ಬೇರೆಯವರು ಅದನ್ನ ಕಲಿತು ಅಭ್ಯಾಸ ಮಾಡಿ ಹೇಳುವುದು ಬಹಳ ಕಷ್ಟ. ಆದರೆ ರಾವಣನಿಗೆ ಅಂಥ ಒಂದು ಚುರುಕಾದ ಗುಟ್ಟನ್ನ ಅರಿಯುವ ತಾಕತ್ತಿತ್ತು. ಆದ್ರಿಂದಾಗಿ ಬೇರೆಯವರಿಗೆ ಮಾಡ್ಲಿಕ್ಕಾಗದೇ ಇರುವ ರೀತಿಯ ಬಾಣದ ಪ್ರಯೋಗಗಳ ಅನೇಕ ಸಂಗತಿಗಳನ್ನ ಕಲಿತ. ಯತ್ ಪರೈಹಿ ದುಷ್ಕರಂ, ಯಾವುದು ಬೇರೆಯವರಿಗೆ ಸುಲಭ ಸಾಧ್ಯವಲ್ಲವೋ ಲೋಕದಲ್ಲಿ ಅಂಥದ್ದನ್ನ ಯುಧಿ ಚಕ್ರೆ, ಮತ್ತೆ ಯುದ್ಧವನ್ನು ಮುಂದುವರಿಸಿ ಏನು ಪಡೆಯುವಂತಹದ್ದಿಲ್ಲ ಅನ್ನುವ ಹಾಗೆ ಅವನಿಗೆ ಭಯ ಆಗ್ಬೇಕು. ಹಾಗಾಯ್ತು. ರಾವಣ ಯುಧಿ ತಚ್ಚಕ್ರೆ ಯದ್ಯಚ್ಚಕ್ರೆ ದಶಾಸ್ಯೋಯಂ. ಈಗ ನಾವು ನೋಡಿದೆವು, ಅವನು ನಾಗಾಸ್ತ್ರವನ್ನ ಪ್ರಯೋಗಿಸಿದೆ, ಇವನು ಸುಪರ್ಣಾಸ್ತ್ರವನ್ನ ಪ್ರಯೋಗಿಸ್ತಾ ಇದ್ದಾನೆ. ಅವನು ವಾರುಣಾಸ್ತ್ರವನ್ನ ಪ್ರಯೋಗಿಸಿದ್ರೆ ಇವನು ಆಗ್ನೇಯಾಸ್ತ್ರವನ್ನು ಪ್ರಯೋಗಿಸ್ತಾ ಇದ್ದಾನೆ. ಅಂದ್ರೆ ಶಾಂತಿಯನ್ನ ಸಂದೇಶವಾಗಿ ಕೊಡುವಂತಹ ಮಂದಿಗೂ ಕೆಲ ಕಾಲ ಈ ಯುದ್ಧದ ಭೀತಿ ಜಗತ್ತಿನಾದ್ಯಂತ ವ್ಯಾಪಿಸಿಬಿಡುತ್ತೆ ಅಂತ ಭಾವಿಸಿ ತಾವೇ ನಿಧಾನಕ್ಕೆ ಕಾರ್ಯವನ್ನ ತಣ್ಣಗೆ ಮಾಡಿದ್ರು. ಆದರೆ ತಯಾರು ಮಾಡಿ ಹೋಗಿದ್ದ ಸೈನ್ಯ ಅವನು ಅಲ್ಲಿಂದ ಹೊರಟ ಮೇಲೂ ಕೂಡ ದಶಾಸ್ಯೋ ಅಯಂ ಯದ್ಯ ಚಕ್ರೆ, ಯಾವೆಲ್ಲ ರೀತಿಯಿಂದ ಶತ್ರುಗಳ ಸುಳಿವನ್ನ ಚೆನ್ನಾಗಿ ಅರಿತು ಮೊದಲೇ ಅದರ ಮೂಲವನ್ನು ಅರಿತಂತಹ ರಾಮಚಂದ್ರ ಅವನೇನ್ ಕೊಡ್ತಾನ ಅದನ್ನು ವಾಪಸ್ ಕೊಟ್ರೆ ಸಾಕೀಗ ಅಂತ ಭಾವಿಸಿ ಅದನ್ನೇ ಮರಳಿ ಕೊಟ್ಟ. ಇದಿಷ್ಟು ರಾವಣನ ಮತ್ತು ರಾಮಚಂದ್ರನ ನಡುವಿನ ಯುದ್ಧದ ಪ್ರಸಂಗ. ಯತ್ ಪರೈಹಿ ದುಷ್ಕರಂ ಕರ್ತುಂ, ಪರೈಹಿ ತೃತೀಯ, ಯತ್ ಪರಂ ಯತ್ ದುಷ್ಕರಂ ಅನ್ನೋದೆಲ್ಲ ನಪುಂಸಕಲಿಂಗ, ದ್ವಿತೀಯ ಏಕ. ಪರೈಹಿ ತೃತೀಯ ಬಹು, ದುಷ್ಕರಂ ಪ್ರಥಮ ಏಕ, ಲೋಕೆ ಸಪ್ತಮಿ ಏಕ, ತತ್ ಚಕ್ರೆ ತಚ್ಚಕ್ರೆ ಶುಕ್ಲ ಸಂಧಿ ಲಿಟ್ ಪ್ರಥಮ ಏಕ, ರಾವಣ ಪುಲ್ಲಿಂಗ ಪ್ರಥಮ ಏಕ, ಪಥಿ ಅಥವಾ ಯುಧಿ ಯುತ್ ಯುಧೌ ಯುಧ, ಯುದ್ಧದಲ್ಲಿ ಅಂತರ್ಥ, ಸಪ್ತಮಿ ಭಕ್ತಿ ಏಕವಚನ. ಒಟ್ಟು ಕೊನೆಗೆ ಏನು ಅಂತ ಹೇಳಿ, ಅವನು ಬಾವಿ ತೋಡಿದ್ರೆ ಇವನು ಬೆಂಕಿ ಹಾಕ್ತಾನೆ ಬಾವಿ ಅಡಿಯಲ್ಲಿ, ಆವಿಯಾಗಿ ಹೋಗುತ್ತಷ್ಟು ನೀರು. ಹೀಗೆ ಏನು ಬೇಕಾದ್ರೂ ಒಂದನ್ನ ಕಲ್ಪಿಸಿ ಇಲ್ಲಿ ಸಂವಾದ ಮಾಡಬಹುದು. ಆದ್ರೆ ರಾವಣ ಏನ್ ಮಾಡಿದ ಅನ್ನೋದನ್ನ ಹೇಳ್ತಾರೆ. ಯದ್ಯತ್ ದಶಾಸ್ಯೋಯಂ ತತ್ತತ್ ಪ್ರತ್ಯಹನತ್ ಪ್ರಭು, ಯಾವುದನ್ನ ದಶಾಸ್ಯ ನಡೆಸಿದ್ನೋ ಅದನ್ನ, ಅಂದ್ರೆ ಯಾವ ಯಾವ ರೀತಿಯ ಟೆಕ್ನಿಕ್ ಅನ್ನ ರಾಜನನ್ನ ಸ್ಥಾನದಿಂದ ಚ್ಯುತಿಗೊಳಿಸುವುದಕ್ಕೆ ಪ್ರಯತ್ನಿಸಿದ್ರೋ ಅದೆಲ್ಲವನ್ನು ರಾಮಚಂದ್ರ ಪ್ರತ್ಯಹನತ್, ಅವನನ್ನ ಸಹಜವಾಗಿ ಬುದ್ಧಿಯ ಮೇಲೆ ಒದ್ದ. ತಲೆಯೊಳಗೆ ಏನೋ ವಿಷಯ ಬಿತ್ತು ಅಂತ ಅನ್ನಿಸ್ತು, ಆದ್ರೆ ದುರ್ಬುದ್ಧಿ ಮೊದಲಿಂದ ಗಾಢವಾಗಿ ತುಂಬಿದ್ದಾದ್ರಿಂದ ಅದು ಪೂರ್ಣವಾದ ಪ್ರತಿಫಲವನ್ನ ನೀಡುವಂತದ್ದಾಗ್ಲಿಲ್ಲ. ಆದ್ರೆ ಒಂದು ಘಟನೆ ಅಂತೂ, ಆಕಾಶ ಮಾರ್ಗವಾಗಿ ಹೊರಟ ತಾನೆಸೆದ ಅಸ್ತ್ರದ ಪ್ರಭಾವದಿಂದ ಲೋಕದಲ್ಲೆಲ್ಲ ಮಳೆಯಾಯಿತು, ಬೆಳೆಯಾಯಿತು. ಆದ್ರೆ ಮುಂದೆ ಅರಿವಿನ ಬೆಳೆಯನ್ನು ಎತ್ತುವುದಕ್ಕಾಗಿ ಸ್ವತಃ ಭಗವಂತನೇ ಆ ಸ್ಥಾನದಲ್ಲಿ ಬಂದು ಅವನಿಗೆ ಒದಗಬೇಕಾದ ಕಾರ್ಯಭಾರಗಳನ್ನೆಲ್ಲ ರೂಪಿಸಿದ್ರು ಅಂತ ಒಟ್ಟು ಆ ಪದ್ಯದ ಸಾರ. ಯದ್ಯತ್ ಚಕ್ರೆ, ಏನೇನ್ ಮಾಡಿದ್ರೋ, ಯದ್ಯತ್ ತೃತೀಯ ಪ್ರಥಮ ವಿಭಕ್ತಿ ಏಕವಚನ, ಚಕ್ರೆ
ಸಾರಿ, ದ್ವಿತೀಯ ವಿಭಕ್ತಿ ಏಕವಚನ. ಚಕ್ರೆ ಲಿಟ್ ಪ್ರಥಮ ಏಕ, ದಶಾಸ್ಯ ಪುಲ್ಲಿಂಗ ಪ್ರಥಮ ಏಕ, ಅಥ ಅಯಂ ಅಥೋಯಂ ಅಥೋ ಅಯಂ ದಶಾಸ್ಯೋ ಅಯಂ ದಶಾಸ್ಯೋಯಂ. ಸರಿ, ಮುಂದಿನ ಶ್ಲೋಕ ರಾಘವೇಂದ್ರ ಅವರು ಹೇಳಿ. ರಾಮ ರಾವಣಯೋರ್ಯುದ್ಧಂ ರಾಮ ರಾವಣಯೋರ್ಯುದ್ಧಂ ರಾಮ ರಾವಣಯೋರ್ಯುದ್ಧಂ ರಾಮ ರಾವಣಯೋರಿವ ರಾಮ ರಾವಣಯೋರಿವ ರಾಮ ರಾವಣಯೋರಿವ ಗಗನಂ ಗಗನಾಕಾರಂ ಗಗನಂ ಗಗನಾಕಾರಂ ಗಗನಂ ಗಗನಾಕಾರಂ ಸಾಗರಂ ಸಾಗರೋಪಮಂ. ಸಾಗರಂ ಸಾಗರೋಪಮಂ ಸಾಗರಂ ಸಾಗರೋಪಮಂ. ಇದು ಬಹಳ ಪ್ರಸಿದ್ಧವಾದ ಒಂದು ಅಲಂಕಾರದ ದೃಷ್ಟಾಂತವಾಗಿ ಬರುತ್ತೆ. ಅನನ್ವಯ ಅಲಂಕಾರ ಅಂತ ಕರೀತಾರೆ. ಯಾವುದಾದ್ರೂ ಒಂದು ವಿಷಯವನ್ನು ವರ್ಣನೆ ಮಾಡುವುದಕ್ಕಾಗಿ ಏನಾದ್ರೂ ಒಂದು ಉದಾಹರಣೆಯನ್ನು ಹುಡುಕಿದಾಗ, ಆದರೆ ಆ ಉದಾಹರಣೆಗೆ ಹೊಂದುವ ಹಾಗೆ ಯಾವ ತದ್ಭಿನ್ನವಾದ ಜಾಗದಲ್ಲಿ ಉದಾಹರಣೆ ಸಿಗುವುದಿಲ್ವೋ, ಆವಾಗ ಅದಕ್ಕೆ ತಕ್ಕಂತಹ ಒಂದು ರೂಪರೇಷೆಯನ್ನು ಕೊಡುವಂತಹ ಒಂದು ವ್ಯವಸ್ಥೆ ನಡೆಯುತ್ತೆ. ಆಗ ಅದಕ್ಕೆ ಸರಿಯಾಗಿ ಅದೇ ಸ್ಥಾನದಲ್ಲಾದ್ರೂ ತುಂಬುವ ಹಾಗೆ ಇದ್ದರೆ ಆವಾಗ ಅದು. ಈಗ ರಾಮಚಂದ್ರನ ಯುದ್ಧವನ್ನ ಯಾರೋ ಒಬ್ರು ಪರಸ್ಪರ ಮಾತನಾಡುವುದನ್ನ ಸಂಗ್ರಹಿಸಿದ್ರೆ, ಇನ್ನೊಂದ್ ದಿವಸ ಯಾವತ್ತು ಇದು 2 ಶ್ಲೋಕ ಹೇಳಿದ್ರಿ, ಮುಂದಿದ್ದೆಲ್ಲ ಏನಾಯ್ತು, ಅದು ಅವತ್ತು ಮರ್ತೋಗಿತ್ತು, ಅದಕ್ಕೆ ಹೇಳಲಿಲ್ಲ. ನೀವು ಮರ್ತು ಹೋಗ್ಲಿಕ್ಕೆ ಅಷ್ಟೆಲ್ಲ ದೀರ್ಘವಾಗಿ ಪ್ರಯಾಣ ಮಾಡಿದ್ದು, ಪ್ರಯತ್ನ ಮಾಡಿದ್ದು ಅಂತ ಆಮೇಲೆ ಗದರಿ ಸುಮ್ಮನಾಗ್ತಾರೆ. ಅದರ ಮೂಲದಲ್ಲಿ ಉದಾಹರಣೆ ಹೇಳಲಿಕ್ಕೆ, ರಾಮ ಮತ್ತು ರಾವಣರ ನಡುವೆ ಯುದ್ಧವನ್ನ ಹೋಲಿಸ್ಲಿಕ್ಕೆ ರಾಮ ರಾವಣರೇ ಇನ್ನೊಮ್ಮೆ ಯುದ್ಧ ಮಾಡಿ ಅದರ ಹಾಗೆ ಇದು ಇತ್ತು ಅಂತ ಹೇಳಬೇಕು ಹೊರತು ಅದಕ್ಕೆ ಬೇರೆ ಉದಾಹರಣೆ. ಅದಕ್ಕೊಂದು ಉದಾಹರಣೆ ಹೇಳ್ತಾನೆ, ಗಗನಂ ಗಗನಾಕರಂ. ಆಗ ಸಹ ಯಾವುದನ್ನು ಹೋಲಿಸಿ ಹೇಳ್ತೀವಿ? ಹೋಲಿಸ್ಲಿಕ್ಕೆ ಆಗುದಿಲ್ಲ. ಯಕ್ಷ ಯಾವುದು ಆಕಾಶದ ಭಾಗವನ್ನ ಹೇಳು ಅಂದ್ರೆ ಅದು ತುಂಬಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಗಗನಂ ಗಗನಾಕಾರಂ ಸಾಗರಃ ಸಾಗರೋಪಮಃ. ಸಾಗರ ಅಂದ್ರೆ ಸಮುದ್ರವು, ಸಮುದ್ರಕ್ಕೆ ಸಾಟಿ ಹೊರತು ಸಮುದ್ರವನ್ನು ಬೊಗಸೆಯಲ್ಲಿ ತಂದು ತೋರಿಸಿ ಇದು ಸಮುದ್ರ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಹಾಗೆ ಈ ರಾಮರಾವಣರ ಯುದ್ಧದ ಬಗ್ಗೆ ಹೇಳಲಿಕ್ಕೆ ಒಬ್ಬೊಬ್ಬ ಸತ್ತವನಂತ ತೋರಿಸ್ಬೋದು ಹೊರತು ಇಡೀ ಸೈನ್ಯದ ಪರಿಶ್ರಮ ಹೇಗೆ ಫಲ ಕೊಟ್ಟಿತು, ಬಿಗ್ ಪಿಕ್ಚರ್ ನಲ್ಲಿ ಏನು ರಾಮನ ಗುರಿ ಸಾಧನೆ ವಿಷಯದಲ್ಲಿ ಲಂಕೆ ಹಿನ್ನಡೆ ಸಾಧಿಸಿತು ಅಂತ ಕೊನೆಗೆ ಗೊತ್ತಾಗುವ ಅಂಶ ಇಷ್ಟು. ಇವತ್ತು ನಾವು ಈ ಚಿಂತನೆಯಲ್ಲಿ ಕಂಡದ್ದಾಯ್ತು. ನಾಳೆ ಮತ್ತೆ ಹೊಸ ಚಿಂತನೆಯೊಂದಿಗೆ ಸೇರೋಣ. ಶ್ರೀ ಹರಿಪ್ರಿಯತಾರ್ಪಣಮಸ್ತು.